ಬೆಳಗಾವಿ ವಿಜಯನಗರದ ತುಂಗಭದ್ರಾ ಜಲಾಶಯವನ್ನೇ ನಂಬಿಕೊಂಡು ಬದುಕ್ತಾ ಇರುವಂತಹ ರೈತರು ಮತ್ತೊಮ್ಮೆ ಕಂಗಾಲಾಗಿದ್ದಾರೆ. ಎರಡನೇ ಬೆಳೆಗೆ ನೀರನ್ನ ಬಿಡಿ ಅಂತೇಳಿ ಇವತ್ತು ಬೇಡಿಕೊಳ್ತಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯ ಈಗಾಗಲೇ ಸದ್ಯ 80 TMCಗೆ ಸ್ಟೇಬಲ್ ಆಗಿರ್ತಕ್ಕಂಥದ್ದು. ಏನು ಈಗಾಗಲೇ ಬೇಸಿಗೆ ಆರಂಭಕ್ಕೆ ಇನ್ನೂ ಮುನ್ನುಡಿ ಬರೆಯಲಾಗ್ತಿದೆ. ಆದರೆ ಎರಡನೇ ಬೆಳೆಗೆ ನೀರು ಸಿಗೋದಿಲ್ಲ ಅಂತಕ್ಕಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ ವಿಜಯನಗರ ಜಿಲ್ಲೆ ಸೇರಿದಂತೆ ವಿಜಯನಗರ, ಕೊಪ್ಪಳ, ಬಳ್ಳಾರಿ, ರಾಯಚೂರು ಸೇರಿದಂತೆ ಬೇರೆ ಬೇರೆ ಕಡೆ ಈಗಾಗಲೇ ರೈತರು ಆಕ್ರೋಶವನ್ನುಗೊಂಡು ಹಲವಾರು ಪಟ್ಟಣಗಳನ್ನು ಕೂಡ ಬಂದ್ ಮಾಡಿರ್ತಕ್ಕಂಥದ್ದು, ಪ್ರತಿಭಟನೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾವಾಗ 19ನೇ ಕ್ರಸ್ಟ್ ಗೇಟ್ ಕಿತ್ತೋದ ಬಳಿಕ ಈ ಒಂದು ಸಮಸ್ಯೆ ಉದ್ಭವ ಆಗಿರ್ತಕ್ಕಂಥದ್ದು. ಕಳೆದ 2-3 ವರ್ಷಗಳಿಂದ ಕೂಡ ನಿರಂತರವಾಗಿ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆಗ್ತಾ ಬರ್ತಾ ಇದೆ. ಆದರೆ ಸಮರ್ಪಕವಾಗಿ ಎರಡನೇ ಬೆಳೆಗೆ ನೀರು ಸಿಗದೇ ಇರತಕ್ಕಂಥದ್ದು ಈ ಭಾಗದ ರೈತರಿಗೆ ಒಂದು ಆತಂಕ ಮನೆ ಮಾಡಿರ್ತಕ್ಕಂಥದ್ದು. 14 ಲಕ್ಷಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ನೀರು ಉಣಿಸ್ತಕ್ಕಂತಹ ಈ ತುಂಗಭದ್ರಾ ಜಲಾಶಯ 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿಯಾಗಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಅದರ ಜೊತೆಗೆ ಬಳ್ಳಾರಿ, ರಾಯಚೂರು ಸೇರಿದಂತೆ ಆಂಧ್ರದ ಕಡಪ ಮತ್ತು ಕರ್ನೂಲು, ತೆಲಂಗಾಣದ ಮೆಹಬೂಬ್ ನಗರ ಜಿಲ್ಲೆ ಸೇರಿದಂತೆ 3 ರಾಜ್ಯದ 8 ಜಿಲ್ಲೆಗಳ ರೈತರ ಜೀವನಾಡಿಯಾಗಿರ್ತಕ್ಕಂಥದ್ದು. ಕುಡಿಯೋ ನೀರು ಸೇರಿದಂತೆ ಈಗಾಗಲೇ ಬೆಳೆಗಳಿಗೂ ಕೂಡ ಇದೇ ನೀರನ್ನು ಬಳಸ್ತಾ ಇರತಕ್ಕಂಥದ್ದು. HLC, LLC ಸೇರಿದಂತೆ ಎಡದಂಡೆ ಬಲದಂಡೆ ಕಾಲುವೆಗಳು, ಎಲ್ಲ ಕಾಲುವೆಗಳ ಮೂಲಕ ಈಗಾಗಲೇ ನೀರನ್ನು ಹರಿಸಲಾಗ್ತಾ ಇದೆ. ಆದರೂ ಕೂಡ ಸಂಪೂರ್ಣವಾಗಿ ಎರಡನೇ ಬೆಳೆಗೆ ನೀರು ಸಿಗೋದು ಡೌಟು ಅಂತಕ್ಕಂಥ ಮಾತನ್ನು ಸ್ವತಃ ಸಚಿವ ಶಿವರಾಜ್ ತಂಗಡಗಿ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಈಗ ತುಂಗಭದ್ರಾ ಜಲಾಶಯದಲ್ಲಿ 80 TMC ನೀರಿಗೆ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಆದರೆ ಈ ಒಂದು ನೀರನ್ನು ಯಾವ ರೀತಿ ನಾವು ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು ಅಂತಕ್ಕಂತಹ ಒಂದು ಯೋಚನೆ ಒಂದು ಕಡೆ ಆದರೆ, ಸಂಪೂರ್ಣವಾಗಿ ರೈತರಿಗೆ ಎರಡನೇ ಬೆಳೆಗೆ ನೀರು ಕೊಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಖಂಡಿತವಾಗಿ ಹೇಳಿರ್ತಕ್ಕಂಥದ್ದು. ಕಳೆದ ಹಲವಾರು ವರ್ಷಗಳ ಹಿಂದೆಯಿಂದ ಹಲವು ಬಾರಿ ಕೂಡ ತುಂಗಭದ್ರಾ ಜಲಾಶಯ ತುಂಬಿರದೇ ಇರತಕ್ಕಂಥದ್ದು. ಆದರೆ ಈ ಸಲ ತುಂಗಭದ್ರಾ ಜಲಾಶಯ 3-4 ಬಾರಿ ತುಂಬಿ ನೀರನ್ನು ಸಂಪೂರ್ಣವಾಗಿ ಹೊರಗಡೆ ಹರಿಬಿಟ್ಟಿರ್ತಕ್ಕಂಥದ್ದು. ಈಗಿರ್ತಕ್ಕಂಥ ಜಲಾಶಯದಷ್ಟು 2-3 ಜಲಾಶಯದಷ್ಟು ನೀರನ್ನು ಹೊರಗಡೆ ಹರಿಬಿಟ್ಟಿದೆ. ಹೀಗಾಗಿ ನಮಗೆ ನೀರು ಒಂದು ಕಡೆ ನಿಲ್ಲಿಸಲಿಕ್ಕಾಗ್ತಾ ಇಲ್ಲ, ಎರಡನೇ ಬೆಳೆಗೆ ನೀರು ಕೂಡ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಹೇಗೆ ಹೇಳ್ತಕ್ಕಂಥದ್ದು, ರೈತರಿಗೆ ಯಾವ ರೀತಿ ನ್ಯಾಯ ಅಂತಕ್ಕಂಥದ್ದು ಸದ್ಯ ರೈತರು ಪ್ರಶ್ನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಮಗೆ ನೀರಿದೆ, ಸಂಪೂರ್ಣವಾಗಿ ಎರಡನೇ ಬೆಳೆಗೂ ಕೂಡ ನೀರನ್ನು ಕೊಡಬೇಕು ಅಂತಕ್ಕಂತಹ ಒತ್ತಾಯವನ್ನು ಈ ಭಾಗದ ರೈತರು ಮಾಡ್ತಾ ಇದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವಿಜಯನಗರದ ತುಂಗಭದ್ರಾ ಜಲಾಶಯವನ್ನೇ ನಂಬಿಕೊಂಡು ಬದುಕ್ತಾ ಇರುವಂತಹ ರೈತರು ಮತ್ತೊಮ್ಮೆ ಕಂಗಾಲಾಗಿದ್ದಾರೆ. ಎರಡನೇ ಬೆಳೆಗೆ ನೀರನ್ನ ಬಿಡಿ ಅಂತೇಳಿ ಇವತ್ತು ಬೇಡಿಕೊಳ್ತಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯ ಈಗಾಗಲೇ ಸದ್ಯ 80 TMCಗೆ ಸ್ಟೇಬಲ್ ಆಗಿರ್ತಕ್ಕಂಥದ್ದು. ಏನು ಈಗಾಗಲೇ ಬೇಸಿಗೆ ಆರಂಭಕ್ಕೆ ಇನ್ನೂ ಮುನ್ನುಡಿ ಬರೆಯಲಾಗ್ತಿದೆ. ಆದರೆ ಎರಡನೇ ಬೆಳೆಗೆ ನೀರು ಸಿಗೋದಿಲ್ಲ ಅಂತಕ್ಕಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ ವಿಜಯನಗರ ಜಿಲ್ಲೆ ಸೇರಿದಂತೆ ವಿಜಯನಗರ, ಕೊಪ್ಪಳ, ಬಳ್ಳಾರಿ, ರಾಯಚೂರು ಸೇರಿದಂತೆ ಬೇರೆ ಬೇರೆ ಕಡೆ ಈಗಾಗಲೇ ರೈತರು ಆಕ್ರೋಶವನ್ನುಗೊಂಡು ಹಲವಾರು ಪಟ್ಟಣಗಳನ್ನು ಕೂಡ ಬಂದ್ ಮಾಡಿರ್ತಕ್ಕಂಥದ್ದು, ಪ್ರತಿಭಟನೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾವಾಗ 19ನೇ ಕ್ರಸ್ಟ್ ಗೇಟ್ ಕಿತ್ತೋದ ಬಳಿಕ ಈ ಒಂದು ಸಮಸ್ಯೆ ಉದ್ಭವ ಆಗಿರ್ತಕ್ಕಂಥದ್ದು. ಕಳೆದ 2-3 ವರ್ಷಗಳಿಂದ ಕೂಡ ನಿರಂತರವಾಗಿ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆಗ್ತಾ ಬರ್ತಾ ಇದೆ. ಆದರೆ ಸಮರ್ಪಕವಾಗಿ ಎರಡನೇ ಬೆಳೆಗೆ ನೀರು ಸಿಗದೇ ಇರತಕ್ಕಂಥದ್ದು ಈ ಭಾಗದ ರೈತರಿಗೆ ಒಂದು ಆತಂಕ ಮನೆ ಮಾಡಿರ್ತಕ್ಕಂಥದ್ದು. 14 ಲಕ್ಷಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ನೀರು ಉಣಿಸ್ತಕ್ಕಂತಹ ಈ ತುಂಗಭದ್ರಾ ಜಲಾಶಯ 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿಯಾಗಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಅದರ ಜೊತೆಗೆ ಬಳ್ಳಾರಿ, ರಾಯಚೂರು ಸೇರಿದಂತೆ ಆಂಧ್ರದ ಕಡಪ ಮತ್ತು ಕರ್ನೂಲು, ತೆಲಂಗಾಣದ ಮೆಹಬೂಬ್ ನಗರ ಜಿಲ್ಲೆ ಸೇರಿದಂತೆ 3 ರಾಜ್ಯದ 8 ಜಿಲ್ಲೆಗಳ ರೈತರ ಜೀವನಾಡಿಯಾಗಿರ್ತಕ್ಕಂಥದ್ದು. ಕುಡಿಯೋ ನೀರು ಸೇರಿದಂತೆ ಈಗಾಗಲೇ ಬೆಳೆಗಳಿಗೂ ಕೂಡ ಇದೇ ನೀರನ್ನು ಬಳಸ್ತಾ ಇರತಕ್ಕಂಥದ್ದು. HLC, LLC ಸೇರಿದಂತೆ ಎಡದಂಡೆ ಬಲದಂಡೆ ಕಾಲುವೆಗಳು, ಎಲ್ಲ ಕಾಲುವೆಗಳ ಮೂಲಕ ಈಗಾಗಲೇ ನೀರನ್ನು ಹರಿಸಲಾಗ್ತಾ ಇದೆ. ಆದರೂ ಕೂಡ ಸಂಪೂರ್ಣವಾಗಿ ಎರಡನೇ ಬೆಳೆಗೆ ನೀರು ಸಿಗೋದು ಡೌಟು ಅಂತಕ್ಕಂಥ ಮಾತನ್ನು ಸ್ವತಃ ಸಚಿವ ಶಿವರಾಜ್ ತಂಗಡಗಿ ಅವರು ಕೂಡ ಹೇಳಿರ್ತಕ್ಕಂಥದ್ದು.
ಈಗ ತುಂಗಭದ್ರಾ ಜಲಾಶಯದಲ್ಲಿ 80 TMC ನೀರಿಗೆ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಆದರೆ ಈ ಒಂದು ನೀರನ್ನು ಯಾವ ರೀತಿ ನಾವು ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು ಅಂತಕ್ಕಂತಹ ಒಂದು ಯೋಚನೆ ಒಂದು ಕಡೆ ಆದರೆ, ಸಂಪೂರ್ಣವಾಗಿ ರೈತರಿಗೆ ಎರಡನೇ ಬೆಳೆಗೆ ನೀರು ಕೊಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಖಡಾಖಂಡಿತವಾಗಿ ಹೇಳಿರ್ತಕ್ಕಂಥದ್ದು. ಕಳೆದ ಹಲವಾರು ವರ್ಷಗಳ ಹಿಂದೆಯಿಂದ ಹಲವು ಬಾರಿ ಕೂಡ ತುಂಗಭದ್ರಾ ಜಲಾಶಯ ತುಂಬಿರದೇ ಇರತಕ್ಕಂಥದ್ದು. ಆದರೆ ಈ ಸಲ ತುಂಗಭದ್ರಾ ಜಲಾಶಯ 3-4 ಬಾರಿ ತುಂಬಿ ನೀರನ್ನು ಸಂಪೂರ್ಣವಾಗಿ ಹೊರಗಡೆ ಹರಿಬಿಟ್ಟಿರ್ತಕ್ಕಂಥದ್ದು. ಈಗಿರ್ತಕ್ಕಂಥ ಜಲಾಶಯದಷ್ಟು 2-3 ಜಲಾಶಯದಷ್ಟು ನೀರನ್ನು ಹೊರಗಡೆ ಹರಿಬಿಟ್ಟಿದೆ. ಹೀಗಾಗಿ ನಮಗೆ ನೀರು ಒಂದು ಕಡೆ ನಿಲ್ಲಿಸಲಿಕ್ಕಾಗ್ತಾ ಇಲ್ಲ, ಎರಡನೇ ಬೆಳೆಗೆ ನೀರು ಕೂಡ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಹೇಗೆ ಹೇಳ್ತಕ್ಕಂಥದ್ದು, ರೈತರಿಗೆ ಯಾವ ರೀತಿ ನ್ಯಾಯ ಅಂತಕ್ಕಂಥದ್ದು ಸದ್ಯ ರೈತರು ಪ್ರಶ್ನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಮಗೆ ನೀರಿದೆ, ಸಂಪೂರ್ಣವಾಗಿ ಎರಡನೇ ಬೆಳೆಗೂ ಕೂಡ ನೀರನ್ನು ಕೊಡಬೇಕು ಅಂತಕ್ಕಂತಹ ಒತ್ತಾಯವನ್ನು ಈ ಭಾಗದ ರೈತರು ಮಾಡ್ತಾ ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವಿಜಯನಗರದ ತುಂಗಭದ್ರಾ ಜಲಾಶಯವನ್ನೇ ನಂಬಿಕೊಂಡು ಬದುಕ್ತಾ ಇರುವಂತಹ ರೈತರು ಮತ್ತೊಮ್ಮೆ ಕಂಗಾಲಾಗಿದ್ದಾರೆ. ಎರಡನೇ ಬೆಳೆಗೆ ನೀರನ್ನ ಬಿಡಿ ಅಂತೇಳಿ ಇವತ್ತು ಬೇಡಿಕೊಳ್ತಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯ ಈಗಾಗಲೇ ಸದ್ಯ 80 TMCಗೆ ಸ್ಟೇಬಲ್ ಆಗಿರ್ತಕ್ಕಂಥದ್ದು. ಏನು ಈಗಾಗಲೇ ಬೇಸಿಗೆ ಆರಂಭಕ್ಕೆ ಇನ್ನೂ ಮುನ್ನುಡಿ ಬರೆಯಲಾಗ್ತಿದೆ. ಆದರೆ ಎರಡನೇ ಬೆಳೆಗೆ ನೀರು ಸಿಗೋದಿಲ್ಲ ಅಂತಕ್ಕಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ ವಿಜಯನಗರ ಜಿಲ್ಲೆ ಸೇರಿದಂತೆ ವಿಜಯನಗರ, ಕೊಪ್ಪಳ, ಬಳ್ಳಾರಿ, ರಾಯಚೂರು ಸೇರಿದಂತೆ ಬೇರೆ ಬೇರೆ ಕಡೆ ಈಗಾಗಲೇ ರೈತರು ಆಕ್ರೋಶವನ್ನುಗೊಂಡು ಹಲವಾರು ಪಟ್ಟಣಗಳನ್ನು ಕೂಡ ಬಂದ್ ಮಾಡಿರ್ತಕ್ಕಂಥದ್ದು, ಪ್ರತಿಭಟನೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾವಾಗ 19ನೇ ಕ್ರಸ್ಟ್ ಗೇಟ್ ಕಿತ್ತೋದ ಬಳಿಕ ಈ ಒಂದು ಸಮಸ್ಯೆ ಉದ್ಭವ ಆಗಿರ್ತಕ್ಕಂಥದ್ದು. ಕಳೆದ 2-3 ವರ್ಷಗಳಿಂದ ಕೂಡ ನಿರಂತರವಾಗಿ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆಗ್ತಾ ಬರ್ತಾ ಇದೆ. ಆದರೆ ಸಮರ್ಪಕವಾಗಿ ಎರಡನೇ ಬೆಳೆಗೆ ನೀರು ಸಿಗದೇ ಇರತಕ್ಕಂಥದ್ದು ಈ ಭಾಗದ ರೈತರಿಗೆ ಒಂದು ಆತಂಕ ಮನೆ ಮಾಡಿರ್ತಕ್ಕಂಥದ್ದು. 14 ಲಕ್ಷಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ನೀರು ಉಣಿಸ್ತಕ್ಕಂತಹ ಈ ತುಂಗಭದ್ರಾ ಜಲಾಶಯ 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿಯಾಗಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಅದರ ಜೊತೆಗೆ ಬಳ್ಳಾರಿ, ರಾಯಚೂರು ಸೇರಿದಂತೆ ಆಂಧ್ರದ ಕಡಪ ಮತ್ತು ಕರ್ನೂಲು, ತೆಲಂಗಾಣದ ಮೆಹಬೂಬ್ ನಗರ ಜಿಲ್ಲೆ ಸೇರಿದಂತೆ 3 ರಾಜ್ಯದ 8 ಜಿಲ್ಲೆಗಳ ರೈತರ ಜೀವನಾಡಿಯಾಗಿರ್ತಕ್ಕಂಥದ್ದು. ಕುಡಿಯೋ ನೀರು ಸೇರಿದಂತೆ ಈಗಾಗಲೇ ಬೆಳೆಗಳಿಗೂ ಕೂಡ ಇದೇ ನೀರನ್ನು ಬಳಸ್ತಾ ಇರತಕ್ಕಂಥದ್ದು. HLC, LLC ಸೇರಿದಂತೆ ಎಡದಂಡೆ ಬಲದಂಡೆ ಕಾಲುವೆಗಳು, ಎಲ್ಲ ಕಾಲುವೆಗಳ ಮೂಲಕ ಈಗಾಗಲೇ ನೀರನ್ನು ಹರಿಸಲಾಗ್ತಾ ಇದೆ. ಆದರೂ ಕೂಡ ಸಂಪೂರ್ಣವಾಗಿ ಎರಡನೇ ಬೆಳೆಗೆ ನೀರು ಸಿಗೋದು ಡೌಟು ಅಂತಕ್ಕಂತಹ ಮಾತನ್ನು ಸ್ವತಃ ಸಚಿವ ಶಿವರಾಜ್ ತಂಗಡಗಿ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಈಗ ತುಂಗಭದ್ರಾ ಜಲಾಶಯದಲ್ಲಿ 80 TMC ನೀರಿಗೆ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಆದರೆ ಈ ಒಂದು ನೀರನ್ನು ಯಾವ ರೀತಿ ನಾವು ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು ಅಂತಕ್ಕಂತಹ ಒಂದು ಯೋಚನೆ ಒಂದು ಕಡೆ ಆದರೆ, ಸಂಪೂರ್ಣವಾಗಿ ರೈತರಿಗೆ ಎರಡನೇ ಬೆಳೆಗೆ ನೀರು ಕೊಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಖಡಾಖಂಡಿತವಾಗಿ ಹೇಳಿರ್ತಕ್ಕಂಥದ್ದು. ಕಳೆದ ಹಲವಾರು ವರ್ಷಗಳ ಹಿಂದೆಯಿಂದ ಹಲವು ಬಾರಿ ಕೂಡ ತುಂಗಭದ್ರಾ ಜಲಾಶಯ ತುಂಬಿರದೇ ಇರತಕ್ಕಂಥದ್ದು. ಆದರೆ ಈ ಸಲ ತುಂಗಭದ್ರಾ ಜಲಾಶಯ 3-4 ಬಾರಿ